ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಅತಿ ಎತ್ತರದ ಪ್ರದೇಶದಲ್ಲಿನ ಅತಿ ಉದ್ದದ ದ್ವಿಪಥ ರಸ್ತೆಗಳನ್ನು ಒಳಗೊಂಡ ಟನಲ್ ಎಲ್ಲಿದೆ ಅಂತ ಯಾರಾದರೂ ಕೇಳಿದ್ರೆ ಇನ್ನು ಮುಂದೆ ಹಿಂದೂ ಮುಂದೆ ಯೋಚನೆ ಕೂಡ ಮಾಡದೆ ನೀವು ಭಾರತದಲ್ಲೇ ಇದೆ ಅಂತ ಹೇಳ್ಬಿಡಬಹುದು. ಅಂತ ಒಂದು ಟನಲ್ ಶನಿವಾರ ಉದ್ಘಾಟನೆಯಾಗಿದೆ. ಅದಕ್ಕಾಗಿ ಸುಮಾರು 825 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದ್ದು 2019ರಲ್ಲಿ ಈ ಟನಲ್ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಆದರೆ ಚೈನಾ ವೈರಾಣು ಸೇರಿದ ಹಾಗೆ ನಾನಾ ಕಾರಣಗಳಿಂದ ಈ ಟನಲ್ ನಿರ್ಮಾಣ ಕಾರ್ಯ ವಿಳಂಬವಾಗ್ತಾ ಹೋಯಿತು. ಕಡೆಗೆ 5 ವರ್ಷಗಳ ನಂತರ ಒಂದು ಅತ್ಯದ್ಭುತವಾದ ಅತಿ ಎತ್ತರದ ಪ್ರದೇಶದಲ್ಲಿನ ಜಗತ್ತಿನ ಮೊಟ್ಟ ಮೊದಲ ದ್ವಿಪಥ ರಸ್ತೆಯ ಟನಲ್ ನಿರ್ಮಾಣಗೊಂಡಿದೆ ಮತ್ತು ಈ ಟನಲ್ಗೆ ಸಂಬಂಧಪಟ್ಟ ಹಾಗೆ ಚೈನಾ ಮತ್ತೆ ಅಪಸ್ವರವನ್ನು ಹಾಡ್ತಾ ಇದೆ. ಭಾರತ ಗಡಿ ಸಮಸ್ಯೆಯನ್ನು ವಿನಾಕಾರಣ ಇಲ್ಲಿ ಹೆಚ್ಚು ಮಾಡ್ತಾ ಇದೆ, ಭಾರತಕ್ಕೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋ ಇಚ್ಛೆನೇ ಇಲ್ಲ ಅಂತ ಚೈನಾ ಹೇಳಿದೆ. ಹಾಗಾದ್ರೆ ಏನಿದು ಜಗತ್ತಿನ ಅತ್ಯಂತ ಉದ್ದದ ಹೈ ಆಲ್ಟಿಟ್ಯೂಡ್ ಟನಲ್? ಇದು ನಿರ್ಮಾಣ ಆಗಿರುವುದು ಎಲ್ಲಿ? ಇದರ ವಿಶೇಷಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಚೈನಾ ನಡುವಿನ ಗಡಿ ಸಮಸ್ಯೆ ನಿಮಗೆ ಗೊತ್ತಿರೋದೆ. ಎರಡೂ ದೇಶಗಳು ಗಡಿಯಲ್ಲಿ ಸಾವಿರಾರು ಸೈನಿಕರನ್ನು ನಿಲ್ಲಿಸಿವೆ, ಆಯುಧಗಳನ್ನು ಜೋಡಿಸಿಟ್ಟಿವೆ. ಮೊನ್ನೆ ಕೂಡ ಭಾರತ ತನ್ನ 10,000 ಯೋಧರನ್ನ ಚೈನಾದ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ಒಂದು ಕಡೆ ಕಮಾಂಡರ್ ಲೆವೆಲ್ ಮಾತುಕತೆಗಳು ನಡೀತಾ ಇವೆ. ಆದರೆ ಎರಡೂ ದೇಶಗಳು ಗಡಿಯಲ್ಲಿ ಸೇನೆಯನ್ನ ಹಿಂತೆಗೆದುಕೊಳ್ಳೋದಕ್ಕೆ ಮತ್ತು ಶಾಂತಿಯ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಒಂದಷ್ಟು ಸ್ಥಳಗಳಲ್ಲಿನ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳೋದಕ್ಕೆ ಭಾರತ ಮತ್ತು ಚೈನಾಗಳು ಒಪ್ಪಿದರೂ ಕೂಡ ಪರಸ್ಪರರಲ್ಲಿನ ಅವಿಶ್ವಾಸ, ಅಪನಂಬಿಕೆ ಗಡಿಯಲ್ಲಿನ ಉದ್ವಿಗ್ನ ಪರಿಸ್ಥಿತಿ ಶಮನವಾಗದ ಹಾಗೆ ನೋಡ್ಕೊಳ್ತಾ ಇವೆ. ಇಲ್ಲಿ ಭಾರತ ಏನಾದರೂ ಹಿಂದಕ್ಕೆ ಬಂದ್ರೆ ಚೈನಾ ಅಷ್ಟೇ ಪ್ರಮಾಣದಲ್ಲಿ ಮುಂದಕ್ಕೆ ಬರುತ್ತೆ ಅನ್ನೋದು ಭಾರತೀಯ ಯೋಧರ ಅನುಮಾನ. ಹಾಗೆ ಭಾರತೀಯ ಯೋಧರು ಸ್ವಲ್ಪ ಹಿಂದಕ್ಕೆ ಸರಿದ್ರೆ ಸಾಕು ಅಂತ ಅಲ್ಲಿ ಚೈನಾ ಕೂಡ ಕಾಯ್ತಾ ಇದೆ. ಹೀಗಾಗಿ ಕೋರ್ ಕಮಾಂಡರ್ ಮಟ್ಟದ ಮಾತುಕತೆ ಅನ್ನೋದು ಕೇವಲ ಸಮಸ್ಯೆಯನ್ನ ಮುಂದೂಡೋ ಪ್ರಯತ್ನನೇ ಹೊರತು ಅಲ್ಲಿ ಯಾವ ಪರಿಹಾರವೂ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಮತ್ತೊಂದು ಕಡೆ ಭಾರತ ಗಡಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಿ ಗಡಿ ಪ್ರದೇಶಗಳನ್ನ ತಲುಪೋದಕ್ಕೆ ಬೇಕಾದ ರಸ್ತೆ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದೆ. ಇಲ್ಲಿ ಸಾಕಷ್ಟು ಬ್ರಿಡ್ಜ್ಗಳು ನಿರ್ಮಾಣ ಆಗಿವೆ, ರಸ್ತೆಗಳು, ಟನಲ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಮತ್ತು ಇವತ್ತು ಶನಿವಾರ ಕೂಡ ಅರುಣಾಚಲ ಪ್ರದೇಶದ ತವಾಂಗ್ಗೆ ಸಂಪರ್ಕವನ್ನು ಕಲ್ಪಿಸುವ ಟನಲ್ ಒಂದನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಗೆಳೆಯರೆ, ತವಾಂಗ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಭೂಪ್ರದೇಶ ಒಂದು ಕಡೆ ಭೂತಾನ್, ಮತ್ತೊಂದು ಕಡೆ ಚೈನಾನ ಗಡಿಯನ್ನಾಗಿ ಹೊಂದಿದೆ. ತವಾಂಗ್ ನಮಗೆ ಸೇರಬೇಕು ಅಂತ ಚೈನಾ ಆಗಾಗ ಕಿರಿಕ್ ಮಾಡುತ್ತಾದ್ರೂ ಅಂಥ ಎಲ್ಲ ಸಂದರ್ಭಗಳಲ್ಲೂ ಭಾರತೀಯ ಸೇನೆ ಚೈನಾಗೆ ದಿಟ್ಟ ಉತ್ತರವನ್ನು ಕೊಡ್ತಾ ಬಂದಿದೆ. ತವಾಂಗ್ ಮೇಲೆ ಚೈನಾಗೆ ಕಣ್ಯಾಕೆ ಅಂದ್ರೆ ಟಿಬೆಟನ್ ಬೌದ್ಧರ ಅತ್ಯಂತ ಪವಿತ್ರ ಮೊನಾಸ್ಟ್ರಿಗಳ ಪೈಕಿ ಒಂದು ತವಾಂಗಲ್ಲಿದೆ. ಇದು ಜಗತ್ತಿನ 2ನೇ ಅತಿ ದೊಡ್ಡ ಬೌದ್ಧಾರಾಮ ಅನ್ನೋ ಖ್ಯಾತಿಗೆ ಕೂಡ ಪಾತ್ರ ಆಗಿದೆ. ಈ ತವಾಂಗ್ ಬೌದ್ಧಾಲಯದ ಜೊತೆಗೆ ದಲೈ ಲಾಮಾಗಳಿಗೆ ನೇರ ಸಂಪರ್ಕ ಇದೆ. ಹಾಗೆ ಟಿಬೆಟ್ ಬಿಟ್ಟು ಭಾರತಕ್ಕೆ ಓಡಿ ಬರುವಾಗ ದಲೈ ಲಾಮಾ ಬಂದದ್ದು ಇದೇ ತವಾಂಗ್ ಮೂಲಕ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಸೊ ಇಲ್ಲಿನ ಬೌದ್ಧಾರಾಮ ಟಿಬೆಟ್ ಹಾಗೂ ಭಾರತದ ನಡುವಿನ ಸಂಬಂಧದ ಕೊಂಡಿಯಾಗಿರೋದ್ರಿಂದ ಅದನ್ನ ವಶಕ್ಕೆ ತಗೊಂಡು ಬಿಡಬೇಕು ಅಂತ ಚೈನಾ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ. ಆಗಾಗ ಇಲ್ಲೊಂದಷ್ಟು ಸಮಸ್ಯೆಗಳು ಆಗ್ತಾ ಇರುತ್ತವೆ. ಆದ್ರೆ ಚೈನಾದ ಗಡಿಯಲ್ಲಿರುವ ಈ ತವಾಂಗನ್ನ ಯಾವಾಗ ಬೇಕಾದ್ರೆ ಆಗ ತುರ್ತಾಗಿ ಸರ್ವ ಋತುಗಳಲ್ಲಿ ಸಂಪರ್ಕಿಸೋದಕ್ಕೆ ಬೇಕಾದ ಒಂದು ಸುಸಜ್ಜಿತ ರಸ್ತೆಯ ಕೊರತೆ ಇಲ್ಲಿ ಕಂಡು ಬರ್ತಾ ಇತ್ತು. ಈಗ ಅದನ್ನು ಕೂಡ ಭಾರತ ಸರ್ಕಾರ ಪೂರೈಸ್ತಾ ಇದೆ. ಗೆಳೆಯರೆ, ಈ ಟನಲ್ ಅತಿ ಎತ್ತರದ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಜಗತ್ತಿನ ಅತಿ ದೊಡ್ಡ ದ್ವಿಪಥ ರಸ್ತೆಯನ್ನ ಒಳಗೊಂಡ ಟನಲ್ ಅನ್ನಿಸ್ಕೊಳ್ಳುತ್ತೆ. ಈ ರಸ್ತೆಯಲ್ಲಿ ಸದಾಕಾಲ ಉಂಟಾಗ್ತಾ ಇದ್ದ ಭೂಕುಸಿತ, ಹಿಮಪಾತಗಳನ್ನು ತಪ್ಪಿಸಿ ಸರ್ವ ಋತು ಸಂಪರ್ಕವನ್ನು ಒದಗಿಸುವುದರಲ್ಲಿ ಈ ಟನಲ್ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ನಿರ್ಮಾಣ ಮಾಡಿರುವ ಈ ಟನಲ್ ಯೋಜನೆಗೆ ಸುಮಾರು 825 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಇದು ಅಸ್ಸಾಂನ ತೇಜ್ಪುರ ಹಾಗೂ ಅರುಣಾಚಲ ಪ್ರದೇಶದ ತವಾಂಗ್ಗಳನ್ನ ಬೆಸೆಯುವ ನಿಟ್ಟಲ್ಲಿ 12 ಕಿಲೋಮೀಟರ್ ಉದ್ದದ ಅತ್ಯಂತ ಕಠಿಣ ಮಾರ್ಗದಲ್ಲಿ ಸುಸಜ್ಜಿತ ರಸ್ತೆ ಹಾಗೂ ಟನಲ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ 2 ಟನಲ್ಗಳಿವೆ. ಒಂದು ಟನಲ್ 980 ಮೀಟರ್ ಉದ್ದ ಇದ್ರೆ ಮತ್ತೊಂದು ಟನಲ್ 1.5 ಕಿಲೋಮೀಟರ್ಗಳಷ್ಟು ಉದ್ದದ ಟನಲ್ ಆಗಿದೆ. ಇದರಲ್ಲಿ ಲಿಂಕ್ ರೋಡ್ಗಳು, ಎಮರ್ಜೆನ್ಸಿ ಎಕ್ಸಿಟ್ ಮಾರ್ಗಗಳನ್ನು ಕೂಡ ಕೊಡಲಾಗಿದೆ. ಸೀಲ್ ಚಾರ್ಬಲಾ ರಿಡ್ಜ್ ಬಳಿ ಹಾದು ಹೋಗುವ ಈ ಟನಲ್ ಅನ್ನ ಸೀಲ್ ಟನಲ್ ಅಂತ ಕೂಡ ಕರೀತಾರೆ. ಇದರ ಶಂಕುಸ್ಥಾಪನೆ 2019ರಲ್ಲಿ ನೆರವೇರಿತು. ಸುಮಾರು 650 ಕಾರ್ಮಿಕರು 5 ವರ್ಷಗಳ ಕಾಲ ಕೆಲಸ ಮಾಡಿ ಈ ಟನಲ್ ನ ನಿರ್ಮಾಣಕ್ಕೆ ಒಟ್ಟು 90 ಲಕ್ಷ ಮಾನವ ಗಂಟೆಗಳಷ್ಟು ಸಮಯವನ್ನು ವೆಚ್ಚ ಮಾಡಿದ್ದಾರೆ. ಹಾಗೆ ಸುಮಾರು 71,000 ಮೆಟ್ರಿಕ್ ಟನ್ ಅಷ್ಟು ಸಿಮೆಂಟ್ ಮತ್ತು 5,000 ಮೆಟ್ರಿಕ್ ಟನ್ ಅಷ್ಟು ಕಬ್ಬಿಣ ಹಾಗೆ 800 ಮೆಟ್ರಿಕ್ ಟನ್ ಅಷ್ಟು ಸ್ಫೋಟಕಗಳನ್ನ ಇಲ್ಲಿ ಬಳಸಲಾಗಿದೆ.
ಗೆಳೆಯರೆ, ಈ ಭಾಗದಲ್ಲಿ ರಸ್ತೆಗಳನ್ನು ಟನಲ್ಗಳನ್ನು ನಿರ್ಮಾಣ ಮಾಡೋದು ಅಂದರೆ ಅದು ನಿಜಕ್ಕೂ ಅತ್ಯಂತ ಕಷ್ಟದ ಕೆಲಸ. ಇಲ್ಲಿನ ಪರ್ವತ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಸ್ಫೋಟಗಳನ್ನು ಮಾಡಬೇಕಾಗಿ ಬರುತ್ತೆ ಮತ್ತು ಇದು ಪರ್ಯಾವರಣದ ಮೇಲೆ ಕೂಡ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ. ಇಷ್ಟಾದರೂ ಇಲ್ಲಿ ಸೈನಿಕರ ಸಂಚಾರಕ್ಕೆ ಹಾಗೂ ನಮ್ಮ ಗಡಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ರಸ್ತೆಯ ಅಗತ್ಯ ಇರೋದ್ರಿಂದ ಇಲ್ಲೊಂದು ಸರ್ವಋತು ರಸ್ತೆಯ ನಿರ್ಮಾಣ ಅನ್ನೋದು ಅನಿವಾರ್ಯ ಆಗಿತ್ತು. ಹೀಗಾಗಿ ಈ ರಸ್ತೆ ನಿರ್ಮಾಣಗೊಂಡಿದೆ. ಇನ್ನು ಇದರ ಮತ್ತೊಂದು ವಿಶೇಷ ಅಂದ್ರೆ ಸೀಲ್ ಪಾಸ್ ಅಲ್ಲಿ, ಅಂದ್ರೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸುಮಾರು 400 ಮೀಟರ್ಗಳಷ್ಟು ಕೆಳಭಾಗದಲ್ಲಿ ಟನಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ಸೇನೆ, ಆಯುಧಗಳು, ಸೇನಾ ವಾಹನಗಳನ್ನ ತವಾಂಗ್ ಗಡಿಗೆ ಹಾಗೂ ಅರುಣಾಚಲ ಪ್ರದೇಶದ ಉದ್ದಕ್ಕೂ ಇರುವ ಚೈನಾದ ಗಡಿಗಳಿಗೆ ಯಾವ ಕ್ಷಣದಲ್ಲಿ ಯಾವ ವಾತಾವರಣದಲ್ಲಿ ಬೇಕಾದರೂ ತಲುಪಿಸೋದಕ್ಕೆ ಈ ಟನಲ್ ಅತ್ಯಂತ ಉಪಯುಕ್ತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈ ಟನಲ್ನ ನಿರ್ಮಾಣಕ್ಕೆ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅನ್ನು ಬಳಸಲಾಗಿದೆ. ಗೆಳೆಯರೆ, ಭಾರತ ತನ್ನ ಗಡಿಗಳ ರಕ್ಷಣೆಗೆ ಏನೆಲ್ಲ ಬೇಕೋ ಅದನ್ನ ಈಗೀಗ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದೆ. ಆದರೆ ಈ ಕೆಲಸವನ್ನ ಚೈನಾ ಯಾವತ್ತೂ ಮಾಡಿ ಮುಗಿಸಿದೆ. ತನ್ನ ಗಡಿಗಳಲ್ಲಿ ಸೈನಿಕರಿಗೆ ಹೆಚ್ಚು ಸಂಪರ್ಕ ಸಾಧನಗಳನ್ನ, ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿಕೊಟ್ಟಿರೋ ಚೈನಾ ಭಾರತದ ಗಡಿಯಲ್ಲಿ ಒಂದಷ್ಟು ಡ್ಯೂಯಲ್ ವಿಲೇಜ್ಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಹನ್ ಜನಾಂಗದವರನ್ನ ತಂದು ನೆಲೆ ನಿಲ್ಲಿಸಿದೆ. ಆ ಹಳ್ಳಿಗಳಲ್ಲಿ ಜನಾನೂ ಇರ್ತಾರೆ, ಸೈನಿಕರು ಇರ್ತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಆ ಗ್ರಾಮಗಳು ಸೇನೆಯ ಉಪಯೋಗಕ್ಕೆ ಬಳಕೆ ಆಗುತ್ತವೆ. ಹಾಗೆ ಚೈನಾ ಭಾರತದ ಗಡಿಯವರೆಗೆ ರೈಲು ಸಂಪರ್ಕವನ್ನು ತಂದಿದೆ, ಸುಸಜ್ಜಿತ ರಸ್ತೆಗಳನ್ನ ನಿರ್ಮಾಣ ಮಾಡಿದೆ, ಹಾಗೆ ಏರ್ ಬೇಸ್ಗಳನ್ನ ಕೂಡ ಚೈನಾ ನಿರ್ಮಾಣ ಮಾಡಿಕೊಂಡಿದೆ. ಹೀಗೆ ಸಾಕಷ್ಟು ವರ್ಷಗಳಿಂದ ಈ ಭಾಗದಲ್ಲಿ ಚೈನಾ ಸೇನಾ ತಯಾರಿಯನ್ನ ಮಾಡಿಕೊಳ್ತಾ ಇರುವಾಗ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಅಂದ್ರೆ ಭಾರತ ಇಲ್ಲಿ ಸುಸಜ್ಜಿತ ಸರ್ವಋತು ರಸ್ತೆ ಸಂಪರ್ಕವನ್ನಾದರೂ ಮಾಡ್ಕೋಬೇಕು. ಸೇನೆ ಹಾಗೂ ಯೋಧರು ಯಾವುದೇ ಸಂದರ್ಭದಲ್ಲೂ ತುರ್ತಾಗಿ ಗಡಿಯನ್ನ ತಲುಪುವ ಹಾಗೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಆ ನಿಟ್ಟಲ್ಲಿ ಭಾರತ ಕಾರ್ಯಪ್ರವೃತ್ತವಾಗಿದ್ದು ಅರುಣಾಚಲ ಪ್ರದೇಶದ ಟನಲ್ ಈಗ ಲೋಕಾರ್ಪಣೆಗೊಂಡಿದೆ. ಇನ್ನು ಅರುಣಾಚಲ ಪ್ರದೇಶದಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಸಮೀಪ ಭಾರತ ಇಷ್ಟೊಂದು ಸುಸಜ್ಜಿತ ಟನಲ್ ನಿರ್ಮಾಣ ಮಾಡಿಕೊಳ್ಳೋದು ಚೈನಾಗೆ ಸಹಜವಾಗಿ ಇಷ್ಟ ಆಗ್ತಾ ಇಲ್ಲ. ಚೈನಾ ಈ ಬಗ್ಗೆ ತನ್ನ ತೀವ್ರ ಅಸಮಾಧಾನವನ್ನ, ಅಸಂತೋಷವನ್ನ ಯಥಾ ಪ್ರಕಾರ ವ್ಯಕ್ತಪಡಿಸಿದೆ. ಜೊತೆಗೆ ಗಡಿಯಲ್ಲಿ ಸೈನಿಕರನ್ನ ತಂದು ನಿಲ್ಲಿಸೋದ್ರಿಂದ ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಮತ್ತು ಎರಡೂ ದೇಶಗಳ ನಡುವೆ ಶಾಂತಿಯನ್ನ ಸಾಧಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಈಗಲೂ ಕೂಡ ಶಾಂತಿಗೆ ಸಿದ್ಧ ಇದ್ದೀವಿ, ಆದರೆ ಭಾರತ ಇಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಚೈನಾ ಹೇಳ್ಕೊಂಡಿದೆ. ಇಲ್ಲಿ ಇತ್ತೀಚೆಗಷ್ಟೇ ನಡೆದ ಗಲ್ವಾನ್ ವ್ಯಾಲಿ ಸಂಘರ್ಷ ಇರಬಹುದು ಅಥವಾ ಆಗಾಗ ಈ ಭಾಗದಲ್ಲಿ ಸೈನಿಕರ ನಡುವೆ ನಡೀತಾ ಇರುವ ಚಕಮಕಿಗಳಿರಬಹುದು. ಇವೆಲ್ಲ ಕೂಡ ಭಾರತ ಹಾಗೂ ಚೈನಾದ ಸಂಬಂಧಗಳು ಎಷ್ಟರ ಮಟ್ಟಿಗಿವೆ, ಶಾಂತಿಯನ್ನ ಸ್ಥಾಪಿಸೋದಕ್ಕೆ ಚೈನಾ ಎಷ್ಟರ ಮಟ್ಟಿಗೆ ಸಿದ್ಧ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಭಾರತ ಈಗಾದರೂ ಚೈನಾ ಗಡಿಯನ್ನ ಭದ್ರಾ ಮಾಡ್ಕೊಳ್ಳೋದಕ್ಕೆ ಬೇಕಾದ ಪ್ರಯತ್ನಗಳನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ. ಅದು ಸಂತೋಷ ಪಡಬೇಕಾದ ವಿಷಯ. ಇದು ಗೆಳೆಯರೆ, ಅಸ್ಸಾಂನಿಂದ ಅರುಣಾಚಲ ಪ್ರದೇಶದ ಗಡಿ ತವಾಂಗ್ ಅನ್ನು ಜೋಡಿಸೋದಕ್ಕೆ ನಿರ್ಮಾಣವಾಗಿರುವ ಸರ್ವಋತು ಟನಲ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಅಂದಹಾಗೆ ಸಮುದ್ರ ಮಟ್ಟದಿಂದ ಸುಮಾರು 13,000 ಅಡಿಗಳಷ್ಟು ಎತ್ತರದಲ್ಲಿ ನಿರ್ಮಾಣಗೊಂಡಿರುವ ಈ ಟನಲ್ ಮುಂದೆ ಪ್ರವಾಸಿಗರನ್ನು ಕೂಡ ಆಕರ್ಷಿಸುವುದರಲ್ಲಿ ಎರಡು ಮಾತಿಲ್ಲ. ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.